ನಿಮಗೆಲ್ಲ ಪಾಪ ಅದ್ರ ಮಾಹಿತಿ ಐತಿ. ಒಂದು ಸೆಕೆಂಡ್ ಕೇಳಿಸ್ತಾರೆ. ಈಗ ಏನೈತೆ ಅಂದ್ರೆ ನಾವು ಇಲ್ಲಿ ಸಮಾಧಾನ ಮಾಡಿ ನಮ್ದು ಇರ್ಲಿಲ್ಲ ಮುಖಾಂತರ ಸರ್ಕಾರಕ್ಕೆ ಬಂದಾಗ ನಾವು ರ್ಯಾಲಿ ಮಾಡ್ತೀವಿ ಡಿ ಸಿ ಆಫೀಸ್ಗೆ ಅಂತ ಹೇಳಿದ್ರು. ಸರ್ ಏನಾಗುತ್ತೆ, ಒಂದು ಸ್ಪಷ್ಟತೆ ಇಲ್ಲದಾಗ ಗೊಂದಲ ಇದ್ದಾಗ ಅಲ್ಲಿ ಅಹಿತಕರ ಘಟನೆ ಆದರೆ ಅದರಿಂದ ತೊಂದರೆ ಆಕಾಂಕ್ಷಿ ನೀವು ಪ್ರಿಕಾಷನರಿ ಮಾಡಿದ್ದೀರಿ. ಓಕೆ, ನೆಕ್ಸ್ಟ್ ಸರ್ ಒಂದು ಸೆಕೆಂಡ್ ಸರ್ ನೀವು ನಮ್ದೇನಿಲ್ಲ. ನಾವು ಇವತ್ತು ನಾವೆಲ್ಲ ಕೆಲಸ ನಮ್ಮ ಏನೈತಿಲ್ಲ ರಸ್ತೆಯೊಳಗೆ ಕೂತು ನಾವೆಲ್ಲ ಇವತ್ತು ನಮ್ಮ ನೋಡ್ರಿ ಈಗ ಏನೈತಿ ಅವ್ರಿಗೆ ಏನು ಮುಂದೆ ಏನು ಮಾಡ್ಬೇಕು ನೀವು ಮಾರ್ಗದರ್ಶನ ಮಾಡಿ ಸರ್. ಅವ್ರು ಏನೋ ತಪ್ಪು ಮಾಡಿದಾರೆ ಅವ್ರಿದು. ಬಟ್ ಇನ್ನೊಂದು ದಿನ ನಾವು ಕೊಡ್ತೀವಿ ನಿಮ್ಗೆ ರಿಕ್ವಿಸೇಷನ್ ಇದ್ರದ್ದೆಲ್ಲ ಜವಾಬ್ದಾರಿ ತಗೋತೀವಿ. ರ್ಯಾಲಿನ ಶಾಂತ ರೀತಿಯಿಂದನ ಮಾಡ್ತೀವಿ. ನಮ್ಮ ಧ್ವನಿ ಏನೈತಲ್ಲ, ನಮ್ಮ ಬೇಡಿಕೆ ಯಾವ್ದು ನಮ್ಮ ಹುಡುಗರು ಏನದಾವಲ್ಲ, ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಸರ್ಕಾರದಿಂದ ಕೊಡ್ಸೋಕ್ಕಾಗತ್ತೆ ಅಥವಾ ಇಲ್ಲೂ ನೇಮಕಾತಿ 2,84,000 ಹುದ್ದೆಗಳು ಖಾಲಿ ಇಟ್ಕೊಂಡು ಸರ್ಕಾರ ನಡೆಸಾಕತ್ತಿದಾರಲ್ಲ. ಸರ್ಕಾರ ಈಗ ನಿಮಗೆ ನಿರ್ದೇಶನ ಮಾಡಿದ್ದಾರೆ, ನೀವು ಹೈಯರ್ ಅಥಾರಿಟಿ ಹೋಮ್ ಮಿನಿಸ್ಟ್ರು ಈ ಥರ ಇರಿ ಅವೆಲ್ಲ ಭರ್ತಿ ಮಾಡ್ತಾರೋ ಇಲ್ಲೋ ಸರ್ಕಾರದ ಕೇಳೋದ್ರಿಂದ ನಮ್ಮ ಡೆಮೋಕ್ರೆಸಿ ನಾವು ಒಂದು ಧ್ವನಿ ತೆಗಿಬೇಕು. ರ್ಯಾಲಿ ಯಾಕೆ ಮಾಡ್ತೀವಿ, ಜನರು ಗಮನ ಸೆಳೆಯಕತ್ತೀವಿ. ಅದನ್ನು ಸರ್ಕಾರಕ್ಕೆ ನಮ್ಗೆ ಮುಟ್ಟಿಸ್ಬೇಕಂತ ಹೇಳಿ ತಿಳ್ಕೊಂಡ ಸರ್ ಹೋರಾಟಗಳನ್ನ ನ್ಯಾಯಯುತವಾಗಿರುವಂತ ಹೋರಾಟಗಳನ್ನ ಹತ್ತಕ್ಕೆ ಬರ್ತೀವಿ. ಈಗೇನು ವ್ಯವಸ್ಥೆ ಒಳಗೆ ನಮ್ಗೊಂದು ನಮಗೆ ವಯಸ್ಸ ಇಲ್ಲ ಅಂದ್ರೆ ಆ ವಯಸ್ಸನ್ನ ಅಡಗಿಸೋದಂದ್ರೆ ಯಾವ ರೀತಿ ಇದಾಗಬೇಕು ಸರ್? ಕೇಳ್ರಿ, ಇವತ್ತ ನಡೆಸಿರುವಂತ ಹೋರಾಟ ಇವತ್ತಿನ ಯುವಕರು ಮುಂದಿನ ಒಳ್ಳೆ ಪ್ರಜೆಗಳಾಗಿ ಇವತ್ತು ಬೆಳಿಬೇಕಾಯ್ತು. ಅವ್ರಿಗೆ ಅವಕಾಶವನ್ನ ಕಾನೂನು ರೀತಿಯೊಳಗೆ ಸರ್ಕಾರಗಳು ಸರಿಯಾಗಿ ಪಾಠ ಮಾಡುವಂತ ಕೆಲಸ ಮಾಡಬೇಕೆ ಹೊರತು ಅವ್ರನ್ನ ಈಗಾಗಲೇ ಬಂಧಿಸಿ ದಮನಕಾರಿ ಪ್ರವೃತ್ತಿಯನ್ನು ತಗೊಳ್ಳುವಂಥ ಸರ್ಕಾರದ ನಡೆ ಯಾವತ್ತೂ ಸೂಕ್ತ ಅಲ್ಲ. ಪೊಲೀಸ್ ಆಡಳಿತ ತಮ್ಮ ಕೈಯಲ್ಲಿ ಇರ್ಬೋದು, ಖರೆ ಅದರಿಂದ ಹೋರಾಟಗಳನ್ನ ಹತ್ತಕ್ಕೆ ಅನ್ನುವಂಥದ್ದು ಏನಾದರೂ ಸರ್ಕಾರಕ್ಕೆ ಹುಚ್ಚು ಭ್ರಮೆಯಲ್ಲೋ ಇದ್ರೆ ಅದರಿಂದ ದೊಡ್ಡ ಪ್ರಮಾಣದ ವಿರೋಧವನ್ನ ಪ್ರತಿಭಟನೆಯನ್ನ ಇವತ್ತಿನ ಸರ್ಕಾರ ಎದುರಿಸೋದಕ್ಕತಿ. ಅದು ಕೆಲವೇ ದಿನದಲ್ಲಿ ಅನ್ನೋದನ್ನು ಕೂಡ ಅವ್ರ ಗಮನಕ್ಕೆ ಇರಬೇಕು. ನಾವು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತೀನಿ, ಈ ರಾಜ್ಯದ ಗೃಹ ಸಚಿವರಿಗೆ ಹೇಳ್ತೀನಿ. ಯಾಕಂದ್ರೆ ಇವತ್ತು ನಿರುದ್ಯೋಗಿಗಳು ತಮ್ಮ ಬೇಡಿಕೆಯನ್ನು ನ್ಯಾಯಯುತವಾದ ಬೇಡಿಕೆಯನ್ನು ಕೊಡೋದಕ್ಕಾಗಿ ಅವ ಬೇಡಿಕೆಯಾಗಿ ಅವರಿಗೆ ಅವಕಾಶ ಕೊಡಬೇಕು. ಅವರ ನ್ಯಾಯಯುತ ಹೋರಾಟಕ್ಕೆ ಬೆಲೆಯನ್ನು ಕೊಡಬೇಕು. ಅದನ್ನು ಬಿಟ್ಟು ಇಡೀ ಸರ್ಕಾರ ನಮ್ಮ ಕೈಯಾಗೈತೆ ಅಂತೇಳಿ ದಮನಕಾರಿ ಪ್ರವೃತ್ತಿ ಮಾಡುವಂಥದ್ದನ್ನು ನಾವು ಉಗ್ರವಾಗಿ ಖಂಡನೆ ಮಾಡ್ತೇವೆ. ಇವತ್ತು ಅವ್ರು ಇರ್ತಕ್ಕಂಥ ಎಲ್ಲ ನಮ್ಮ ರೈತರ ಮಕ್ಕಳು ಇಡೀ ಉತ್ತರ ಕರ್ನಾಟಕ ಭಾಗದ 8 ಜಿಲ್ಲೆಯಿಂದ ಕಲೀಲಿಕ್ಕೆ ಬಂದು 7-8 ವರ್ಷಗಳಿಂದ ಇವತ್ತು ಯಾವುದೇ ಆಯ್ಕೆ ಮಾಡದೆ ಇವತ್ತವರು ಇಂದ ನಾಳೆ ಅನ್ನುವಂಥ ಪರಿಸ್ಥಿತಿ ಒಳಗೆ ಆಯ್ಕೆ ಆಗ್ತೇವೆ ಅನ್ನುವಂಥ ಪರಿಸ್ಥಿತಿ ಒಳಗೆ ಸರ್ಕಾರಕ್ಕೆ ತಮ್ಮ ಬೇಡಿಕೆಯನ್ನು ಅವಕಾಶ ಮಾಡಿಕೊಡೋದಿಲ್ಲ ಅಂದ್ರೆ ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೋತೀರಿ? ಇವತ್ತು ಉತ್ತರ ಕರ್ನಾಟಕದೊಳಗೆ ಯಾಕೆ ನೀವು ಅಧಿವೇಶನವನ್ನು ಕರೆದಿರಿ?